ಎಲ್ಲರಿಗೂ ನಮಸ್ತೆ. ನಾನು ವಿಜಯ್ ರಾಮಮೂರ್ತಿನಗರ ಮಾತಾಡ್ತಾ ಇರೋದು, ಬೆಂಗಳೂರು ಚೆನ್ನೈ ಕಡೆಯಿಂದ. ವಿಷಯ ಏನಪ್ಪ ಅಂತಂದರೆ, ನಮ್ಮ ರಾಮಮೂರ್ತಿನಗರ ಘಟಕದಲ್ಲಿ ಬಂದುಬಿಟ್ಟು ಹೇಮಂತ್ ಅವ್ರದ್ದು ಬಂದ್ಬಿಟ್ಟು ಕ್ಲಚ್ ವೈರ್ ಕಟ್ ಆಗಿತ್ತು. ಅದೇ ನನಗೆ ಇನ್ಫಾರ್ಮ್ ಮಾಡಿದ್ರು, ಈ ಥರ ಕ್ಲಚ್ ವೈರ್ ಕಟ್ ಆಗಿದೆ ಅಂತ ಅಂದ್ಬಿಟ್ಟು. ನಮ್ಮ ಬೆಂಗಳೂರು ಚೆನ್ನೈ ಕಡೆಯಿಂದ ನಮ್ಮ ಘಟಕದಲ್ಲಿರೋಂಥ ಪದಾಧಿಕಾರಿಗೆ ನಾನು 3 ಜನಕ್ಕೆ ನಾನು ಫೋನ್ ಮಾಡಿದೆ. ಅವ್ರು ಯಾರೂ ಇಲ್ಲ ಅಂತಂದರು. ಆಮೇಲೆ ಬಂದ್ಬಿಟ್ಟು BR ಅಂಬೇಡ್ಕರ್ ಆಟೋ ಚಾಲಕರನ್ನು ನಾನು ಸಂಪರ್ಕಿಸಿದೆ. ಅದರಲ್ಲಿ ಅವ್ರು ಬಂದ್ಬಿಟ್ಟು ಅಣ್ಣ ನನ್ನ ಹತ್ರ ಇದೆ ಅಂತ ಅಂದ್ಬಿಟ್ಟು ಅವ್ರು ಬಂದ್ಬಿಟ್ಟು ಇಮಿಡಿಯೇಟಾಗಿ ಬಂದು ನನಗೆ ಆಗಲಿ ಮತ್ತು ನಮ್ಮ ಇವರು ಹೇಮಂತ್ ಅವರಿಗೆ ಗಾಡಿ ನಾನು ಬಂದ್ಬಿಟ್ಟು ತುಂಬ ರಿಪೇರಿ ಮಾಡಿಕೊಟ್ಟು ಅವ್ರು ತುಂಬ ಹೆಲ್ಪ್ ಮಾಡಿದ್ರು. ನನ್ನ ಕಡೆಯಿಂದ ಮತ್ತು ನಮ್ಮ ಸೇನೆ ಕಡೆಯಿಂದ ಎಲ್ಲರಿಗೂ ಡಾಕ್ಟರ್ BR ಅಂಬೇಡ್ಕರ್ ಚಾಲಕರಿಗೆ ಅವ್ರ ಸಂಘದವರಿಗೆ ನನ್ನ ಹೃದಯಪೂರ್ವಕ ವಂದನೆ ಸಲ್ಲಿಸ್ತಾ ಇದ್ದೀನಿ. ಬೆಂಗಳೂರು ಆಟೋ ಸೇನೆಯಿಂದ ಮತ್ತು ತಾವೆಲ್ಲ ಇವಾಗ ರಾಮಮೂರ್ತಿ ನಗರ ವಿಜಯನವರು ಮಾತಾಡಿದ್ರೆ ಕೇಳಿರ್ಬೋದು. ಚಾಲಕನಿಗೆ ಒಂದು ಸಮಸ್ಯೆ ಅಂತ ಬಂದಾಗ ಇಲ್ಲಿ ಸಂಘಟನೆ ಹೆಸರು ಇರಲ್ಲ. ಯಾಕಂತ ಹೇಳಿದ್ರೆ ಕಷ್ಟ ಅಂತ ಬಂದಾಗ ಚಾಲಕನಿಗೆ ಆಗಬೇಕು. ಇವತ್ತು ಸಂಘಟನೆ ಹೆಸರುಗಳು ಬೇರೆ ಆಗಿರ್ಬೋದು, ಮನಸ್ಸಿನ ಭಾವನೆಗಳು ಬೇರೆ ಆಗಿರ್ಬೋದು. ಆದರೆ ಕಷ್ಟ ಅಂತ ಬಂದಾಗ ಸ್ಪಂದನೆ ಎಲ್ಲ ಚಾಲಕರದ್ದು ಒಂದೇ ಆಗಿರುತ್ತೆ. ನೋಡಿ, ಇವಾಗ ಎಲ್ಲೋ ರಾಮಮೂರ್ತಿ ನಗರ, ಎಲ್ಲೋ ಎಲೆಕ್ಟ್ರಾನಿಕ್ ಸಿಟಿ ಉಪಾಧ್ಯಕ್ಷರು ಬಂದಿದ್ದಾರೆ, ಬೆಂಗಳೂರು ಆಟೋ ಸೇನೆ ಮಾಜಿ ಉಪಾಧ್ಯಕ್ಷರು ಬಂದಿದ್ದಾರೆ, ಮತ್ತು ಕಲೀಂ ಅವರು ಬಂದಿದ್ದಾರೆ, ನಮ್ಮ ಜಮ್ಮುಬಾಯಿ ಬಂದಿದ್ದಾರೆ. ಹೇಮಂತ್ ಅವ್ರ ಗಾಡಿ ಸಮಸ್ಯೆ ಆಗಿತ್ತು ನೋಡಿ. ಎಲ್ಲ ಇರೋರು ಒಂದು ಅಪ್ಡೇಟ್ ಕೇಳಿ ಒಂದು ವಿಚಾರ ಗೊತ್ತಾಗಿದ್ದ ತಕ್ಷಣ ನಮ್ಮ ಅಣ್ಣ ತಮ್ಮನಿಗೆ ಒಂದು ಸಮಸ್ಯೆ ಆಗಿದೆ, ಆ ಸಮಸ್ಯೆಗೆ ಸ್ಪಂದನೆ ಮಾಡಬೇಕು ಅಂತ ಹೇಳಿ ನಾವು ಮನಸ್ಸಿಟ್ಕೊಂಡು ಇಲ್ಲಿವರೆಗೆ ಬಂದು ಈ ಒಂದು ಕೆಲಸನ, ಈ ಒಂದು ಸ್ಪಂದನೆ ಮಾಡೋಕ್ಕೆ ಮುಂದಾಗಿದ್ವಿ. ಒಂದು ಸಂಘಟನೆ ಮುಖಾಂತರ ಇದೆಲ್ಲ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಮಳೆ ಬೇರೆ ಬರ್ತಾ ಇದೆ. ನಾನು ತುಂಬ ದೂರದಲ್ಲಿದ್ದೆ. ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ಮಾರ್ತಾಳಿ ಸರ್ಜಾಪುರ ಕೈಕೊಂಡ್ರಲ್ಲಿದ್ದೆ. ಅಲ್ಲಿ ಅಕ್ಷಯ್ ಅವ್ರು ಸಿಕ್ಕಿದ್ರು. ಅಕ್ಷಯ್ ಅವರಿಗೆ ಮಾಹಿತಿ ಗೊತ್ತಿತ್ತು. ಅದಾಗಿದ್ಮೇಲೆ ವೈರ್ನ ನನ್ನ ಕೈಯಲ್ಲಿ ಕೊಟ್ಟರು, ಕ್ಲಚ್ ವೈರ್ನ. ನಾನು ಬರೋದ್ರೊಳಗೆ ಇವರೆಲ್ಲನೂ ಬಂದು ಮಾಡಿದ್ದಾರೆ. ಸಂಘ ಸಂಘಟನೆಯಲ್ಲಿ ಈ ಥರ ಎಲ್ಲ ಒಂದು ಸಹಾಯ ಆಗುತ್ತೆ. ದಯವಿಟ್ಟು ಸಂಘ ಸಂಘಟನೆ ಬೆಳೆಸಿ ಸಂಘ ಸಂಘಟನೆಯಲ್ಲಿ ಇರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ತೆ. ಗಾಡಿ ಏನು ಕ್ಲಚ್ ಕೇಬಲ್ ಕಟ್ಟಾಗಿತ್ತು, ಅಪ್ಡೇಟ್ ಹಾಕಿದಾಗ ಸಂಘಟನೆ ಬೇರೆ ಇರ್ಬೋದು. ಇಲ್ಲಿ ಬಂದು ಸ್ಪಂದನೆ ನೀಡಿದ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದ.